ಮ್ಯಾರಥಾನ್ಗೆ ಹೋಗ್ತಾ ಇದೀವಿ ಗೈಸ್. 1 ಅವರಿಂದ ಕಾಯ್ತಾ ಇದೀನಿ ಗೈಸ್. ಲೊಕೇಶನ್ ರೀಚ್ ಆಗಿದ್ದೀವಿ ನೋಡಿ. ಅವತ್ತೇ ನಾನು ಹಾಕೊಂತ ಇದೀನಿ. ಹುಡುಗಿರ್ನ ಕರ್ಕೊಂಡೇ ಬರ್ಬಾರ್ದು ಗೈಸ್. ಇಲ್ಲಿ ಈ ತರ ಹಾಕ್ಬಿಟ್ಟಿದ್ರು. ಇದನ್ನೇ ವಾಶ್ರೂಮ್ ಅಂತ ಅನ್ಕೊಂಡ್ವಿ ನಾವು. ಅವಾಗ ಹೆಂಗಿತ್ತು ಇವಾಗ ಅಡಿಗೆ ಇದೆ. ಮೊಮ್ಮಸ್ ಇದೆ ನೋಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಮ್ಯಾರಥಾನ್ಗೆ ಹೋಗ್ತಾ ಇದೀವಿ ಗೈಸ್. ಸೊ 5 ಕಿಲೋಮೀಟರ್ ಮ್ಯಾರಥಾನ್ ರಿಜಿಸ್ಟರ್ ಮಾಡಿದ್ದೀವಿ. ನಾನು, ಶ್ರೇಯಸ್ಸು, ನಮ್ಮ ಅಕ್ಕ, ನಮ್ಮ ಮಾಮ 4 ಜನ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗಿ ನೋಡೋಣ ಏನೇನಾಗುತ್ತೆ, ಹೆಂಗೆ ಓಡ್ತೀವಿ ಏನು ಅಂತ. ಸೊ ತುಂಬ ದಿವಸ ರಿಜಿಸ್ಟರ್ ಮಾಡಿದ್ದೀವಿ. ಟೈಮ್ ಬಂದ್ಬಿಟ್ಟು 4:40 ಆಲ್ರೆಡಿ ನೀವು ನೋಡ್ಬೋದು. ಸೊ 5:30 ರಿಪೋರ್ಟಿಂಗ್ ಹೇಳಿದ್ದಾರೆ, ಅಲ್ಲಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ಅಲ್ಲಿ ಹೋಗಿ ನಿಮಗೆ ಸಿಗ್ತೀವಿ. ಬನ್ನಿ ಹೋಗೋಣ. ಶ್ರೇಯಸ್ ಮನೆ ಹತ್ರ ಬಂದಿದ್ದೀನಿ. ನಾನು ಕಾಲ್ ಮಾಡಿದ್ದೀನಿ, ಅವ್ನು ಬರ್ತಾಯಿದ್ದಾನೆ ಕೆಳಗಡೆ ಇವಾಗ. ಸೊ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಗೈಸ್, 1/2 hour ಇಲ್ಲೇ ಸೆಂಟ್ ಜೋಸೆಫ್ ಸ್ಕೂಲ್ ಹತ್ರ. ಸೊ ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ ಗೈಸ್. ಸೊ ಗೈಸ್ ಇನ್ನು ಕಾಯ್ಕೊಂಡಿದ್ದೀನಿ ನೋಡಿ, ಬಂದ ಕಾಯ್ಕೊಂಡಿದ್ದೆ ಗೈಸ್. ಹಂಗೆ ರಿಕವರಿ ಬಾಳೆಹಣ್ಣು ತಿಂತಾಯಿನಿ ಎಲ್ಲ ಪುಂಗಿ ಬಂದು ಗೈಸ್. 1 ಅವರಿಂದ ಕಾಯ್ತಾ ಇದ್ದೀನಿ ಗೈಸ್. ರೆಡಿ ಆಗೋಕ್ಕೆ ಎಷ್ಟೊತ್ತಾಗ್ತದೆ ನೋಡಿ. ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿರೋದು, ಇಡೀ ರಾತ್ರಿ ಎಚ್ಚರ ಇದ್ದ. ಸೊ ಗೈಸ್ ರಿಕವರಿ ತಿಂದ್ಬಿಟ್ಟು ಇಲ್ಲಿಂದ ಹೊರಡದೆ. ಸೊ ಗೈಸ್ ಲೊಕೇಶನ್ ರೀಚ್ ಆಗಿದೆ ನೋಡಿ, ಸೆಂಟ್ ಜೋಸೆಫ್ ಇನ್ಸ್ಟಿಟ್ಯೂಷನ್ನು. ಇಲ್ಲೇ ಮ್ಯಾರಥಾನ್ ಸ್ಟಾರ್ಟ್ ಟ್ರೆಕ್ ಪ್ಲೇಸ್ ಆಗ್ತಾ ಇರೋದು. ಎಲ್ಲ ಇವಾಗ ಬರ್ತಾ ಇದ್ದಾರೆ. ನಮ್ಮ ಅಕ್ಕ ಬಂದವ್ರೆ, ಆದರೆ ಕ್ಯಾಮ್ರಾ ತೋರಿಸ್ಬೇಡ ಅಂತಾರೆ, ನಾಚ್ಕೊಂತಾರೆ ಹೆವಿಯಾಗಿ. ಸೊ ಇಲ್ಲಿ ಇವಾಗ ಸ್ಟಾರ್ಟ್ ಆಗಬೇಕು ಗೈಸ್. ಆಲ್ಮೋಸ್ಟ್ 5:30 ಆಗಿದೆ ಟೈಮು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಲ್ಲೋಗಿ ನೋಡಬೇಕು ಹಿಂಗೆ ಏನು ಕತೆ ಅಂದ್ಬಿಟ್ಟು ನೋಡೋಣ. ಎಲ್ಲ ಫುಲ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇಲ್ಲಿ ಸ್ವಲ್ಪ ವಾರ್ಮ್-ಅಪ್ಸ್ ಇರುತ್ತೆ. ವಾರ್ಮ್-ಅಪ್ಸ್ ಆದಮೇಲೆ ಜುಂಬಾ ಸೆಷನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮ್ಯಾರಥಾನ್ ಸ್ಟಾರ್ಟ್ ಮಾಡೋದು ಗೈಸ್. 5:30 ಅಂತ ಹೇಳಿದ್ರು, ಬಟ್ ಲೇಟ್ ಆಗುತ್ತೆ ನೋಡಿ. ಇನ್ನು ಇಲ್ಲಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಸೊ ಇದು ಮುಗಿಸ್ಕೊಂಡು ಬನ್ನಿ ಗೈಸ್, ನೋಡೋಣ ಏನು ಮಾಡೋದು ನೆಕ್ಸ್ಟ್ ಅಂತ. ಸ್ಟಾರ್ಟ್ ಆದಾಗ ನಿಮಗೆ ಸಿಗ್ತೀನಿ. ಟಿ ಶರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ರಶ್ ತುಂಬ ಇದೆ. ಸೊ ನೋಡೋಣ ಎಷ್ಟೊತ್ತಾಗ್ಬೋದು ಅಂತ ಗೊತ್ತಿಲ್ಲ. 5:30 ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಶ್ರೇಯಸ್ ಏನ್ ಮಾಡಿದಾನೆ ಗೊತ್ತಾ, ಅವತ್ತೇ ಹೇಳಿದೀನಿ ಮೆಸೇಜ್ ಏನೋ ಬಂದಿದೆ ಚೆಕ್ ಮಾಡೋ ಅಂದ್ರೆ ಏನೂ ಬಂದಿಲ್ಲ ಅಂದ. ಇವತ್ತು ಇಲ್ಲಿ ಬಂದ್ಬಿಟ್ಟು ಇದು ಇಸ್ಕೊಳಕ್ ಹೋದ್ವಿ, ಟಿ ಶರ್ಟ್ ಮತ್ತೆ ಬಿಪ್ ನಂಬರ್ ಎಲ್ಲ ಕೊಡ್ತಾರೆ, ಅದು ಇಸ್ಕೊಳಕ್ ಹೋದ್ರೆ ಇವಾಗ ಬಂದು ತಿರ್ಗಾ ಇಷ್ಟ ನೋಡಿ ಅಲ್ಲಿರೋದು. ಅಲ್ಲಿಂದ ಇಲ್ಲಿ ತನಕ ವಾಕ್ ಮಾಡ್ಕೊಂಡ್ ಬಂದು ಇವಾಗ ತಿರ್ಗಾ ತಗೊಂಡೋಗ್ಬೇಕು. ಯಾಕೆ ಈ ತರ ಡಬಲ್ ಕೆಲಸ ಮಾಡ್ತೀವಿ? ಅವಾಗ ಏನಾಯ್ತು ಅಂದ್ರೆ ಅವರು QR ಕೋಡ್ ಕೊಟ್ಟಿದ್ರು ರಿಜಿಸ್ಟ್ರೇಷನ್ ಮಾಡಿದಾಗ. ನಾನೇನೋ ಸ್ವಲ್ಪ ಇಂಟೆಲಿಜೆಂಟ್ ಅಡ್ವಾನ್ಸ್ಡ್ ಅನ್ಕೊಂಡೆ. ಅವರು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅಪ್ರೂವಲ್ ಮಾಡಿ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅಂತ. ಬಟ್ ಇವ್ರು ಇನ್ನೂ 2G ಅವರೇ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸುಮ್ಮನೆ ಡಬಲ್ ಕೆಲಸ ಗೈಸ್. ತಿರ್ಗಾ ಫಸ್ಟ್ ಇಂದ ಕ್ಯೂವಲ್ಲಿ ನಿಂತ್ಕೋಬೇಕು. ತಿರ್ಗಾ ಇವಾಗ ನಾನು ಬರೋದ್ ತಪ್ಪಲ್ಲ, ನಾನು ಬರೋ ಜನ ತಪ್ಪು ಗೈಸ್, ಏನು ಮಾಡಕ್ಕಾಗಲ್ಲ. ಶ್ರೇಯಸ್ ಇಲ್ಲಿ ಬರಕ್ ಮುಂಚೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದ, ಕಫ ಕಟ್ಟಿದೆ, ಕಟ್ಟಿದೆ, ಓಡಕ್ಕಾಗಲ್ಲ ಅಂತ. ಇವಾಗ ಏನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ, ಏನಂತ ಕೇಳೋಣ ಬನ್ನಿ ಗೈಸ್. ನೋಡಿ ಗೈಸ್, ಸಿಗರೇಟ್ ಅಂತೆ. ಶ್ರೇಯಸ್ ಅವ್ರ ಮಮ್ಮಿ ನೋಡ್ತಾ ಇದ್ರೆ, ನೋಡಿ ಆಂಟಿ ಏನೇನೆಲ್ಲ ಮಾಡ್ತಾವ ನಿಮ್ ಮಗ. ಗೈಸ್ 5:15 ಅಂದ್ಬಿಟ್ಟು 7 ಗಂಟೆ ಆಯ್ತು ಗೈಸ್, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೂ ಕಾಣಲ್ಲ, 7 ಗಂಟೆ ಆಯ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದೇ ಬೇಜಾರು. ಇವತ್ತಂತ ಹೆವಿ ಕೆಲಸ ಇದೆ ಗೈಸ್, ಹೆವಿ ಅಂದ್ರೆ ಹೆವಿ ಕೆಲಸ. ಇವಾಗ ಇಲ್ಲಿಂದ ಹೊರಟಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೊರಟ್ರೆ ಒಂದು 5 ಕಡೆನೇನೋ 5 ಕಡೆ ಫಂಕ್ಷನ್ಗೆ ಹೋಗ್ಬೇಕು ಗೈಸ್. ಎಲ್ಲ ಕರೆದಿದ್ದಾರೆ. ಹೆವಿ ಅಂದ್ರೆ ಹೆವಿ ಇದೆ ಇವತ್ತು. ಬನ್ನಿ ನೋಡೋಣ ಏನೇನಾಗುತ್ತೆ ಏನೇನಾಗಲ್ಲ ಅಂತ. ಶ್ರೇಯಸ್ಗೆ ಬಿಪ್ ನಂಬರ್ ಸಿಕ್ಕಿದೆ. ರೆಡಿ ನಾ ಓಡಕ್ಕೆ? ಎಸ್, ನಾನು ಹಾಕೊಂತ ಇದ್ದೀನಿ ಬಿಪ್ ನಂಬರ್. ಏನೇನು ಅನ್ಕೋಬೇಡ ಶ್ರೇಯಸ್. ಸೊ ಗೈಸ್ ಮೊಬೈಲ್ ಕಳ್ಸಿರೋ ಬಿಪ್ ನಂಬರೇ ಒಂದು, ಇಲ್ಲಿ ಹಾಕೊಂತ ಇರೋದೇ ಒಂದು.
ಸೊ ಗೈಸ್ ಜುಂಬಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೋಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಜುಂಬಾ ವಾರ್ಮ್ ಅಪ್ ಮಾಡಿ ಆಮೇಲೆ 5 ಕಿಲೋಮೀಟರ್ ಸ್ಟಾರ್ಟ್ ಮಾಡೋಣ. ಹುಡುಗಿರ್ನ ಕರ್ಕೊಂಡೇ ಬರ್ಬಾರ್ದು ಗೈಸ್, ಇಲ್ಲಿ ಯಾವಾಗಲೂ ಡಬಲ್ ಕೆಲಸನೇ ಕೊಡ್ತಾರೆ ಯಾವಾಗಲೂ. ಗೈಸ್ ಇವಾಗ ನನಗೂ ಸ್ಟೇಜ್ಗೆ ಫುಲ್ ಮೋಯ ಸೆಷನ್ ಆಗೋಯ್ತು. ಮೋಯ ವಾಶ್ರೂಮ್ ಅಂತ ಹುಡ್ಕೊಂಡ್ ಬಂದ್ವಿ ಗೈಸ್. ಇಲ್ಲಿ ತರ ಹಾಕ್ಬಿಟ್ಟಿದ್ರು, ಇದನ್ನೇ ವಾಶ್ರೂಮ್ ಅಂತ ಅನ್ಕೊಂಡ್ವಿ ನಾವು. ಏನಂದ್ರೆ ವಾಶ್ರೂಮ್ ಹೋಗ್ಬೇಕಂದ್ರೆ ನೀವು ಈಜೋಡ್ಕೊಂಡು ಹೋಗ್ಬೇಕು. ನೋಡಿ ಗೈಸ್ ಹೆಂಗಿದೆ. ಆಮೇಲೆ ನೋಡಿದ್ರೆ ಇಲ್ಲಿ ಒಂದ್ ಕಡೆ ಇನ್ನೊಂದು ವಾಶ್ರೂಮ್ ಇದೆ, ಅಲ್ಲೋಗಿ ಮುಗಿಸ್ಕೊಂಡ್ ಬಂದ್ವಿ. ಅಲ್ಲೇನ್ ಚೆನ್ನಾಗಿದೆ ಅನ್ಕೋಬಿಡಿ, ಫುಲ್ ಮಡ್ ಸೆಷನ್, ನೀರು ಅಲ್ಲಿ ಮಡ್ಡು. ಜುಂಬಾ ಸೆಷನ್ ಸ್ಟಾರ್ಟ್ ಆಗ್ತದೆ. ನಾನಂತೂ ಫುಲ್ ರೆಡಿನಾ ಜುಂಬಾ ಸೆಷನ್ಸ್ಗೆ. ಆಲ್ ಗುಡ್. Alright, please keep marching. Let's begin from here. ಸೊ ಗೈಸ್ ಇವಾಗ ಮುಗೀತು, ಅಲ್ಲಿ ಸ್ಟೇಜ್ ಮೇಲೆ ಏನೇನಿತ್ತು ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಇವಾಗ ಫ್ಲಾಗ್ ಆಫ್ ಆಗಿದ ತಕ್ಷಣ ಮ್ಯಾರಥಾನ್ ಸ್ಟಾರ್ಟ್ ಮಾಡೋದು ಗೈಸ್. ನಿಂತು ಬೇಜಾರಾಯ್ತು ಗೈಸ್, ಸೀರಿಯಸ್ಲಿ. ಓಡೋ ಇಂಟ್ರೆಸ್ಟ್ ಹೊರಟಾಯ್ತು, ಇಂಟ್ರೆಸ್ಟ್ ಹೋಯ್ತು. ಹೋಗ್ತಾ ಫ್ಲಾಗ್ ಆಫ್ ಕಡೆಗೆ. ನೀವು ನೋಡಿ ಸ್ಟಾರ್ಟ್ ಆಗಿದೆ ಇವಾಗ, ಎಲ್ಲ ಫ್ಲಾಗ್ ಆಫ್ ಕಡೆ ಹೋಗ್ತಾ ಇದೀವಿ. ಅದು ಮುಗಿಸ್ಕೊಂಡು ಇವಾಗ ಫ್ಲಾಗ್ ಆಫ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಅದಾಗಿದ ತಕ್ಷಣ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಬನ್ನಿ ಗೈಸ್. ನೋಡೋಣ, ಓಡಬೇಕಾದ್ರೆ ಆದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೋಡೋಣ ಗೈಸ್. ಇವಾಗಿನ ಸ್ಟಾರ್ಟಿಂಗ್ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಇವಾಗಿಂದ ಸ್ಟಾರ್ಟ್ ಮಾಡಬೇಕು, ಹೋಗ್ತದೆ. ಸಗೈ ಸ್ಟಾರ್ಟ್ ಮಾಡಿದ್ವಿ, ಓಡ್ತಿದ್ದೀವಿ. ಸ್ಟೇಜ್ ಆಗಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಫಿನಿಶಿಂಗ್ ಟೈಮಿಗೆ ತೋರಿಸ್ತೀನಿ ಗೈಸ್. ಹೊರಟಿದ್ದೀವಿ, ಇವಾಗ ಸ್ಟಾರ್ಟ್ ಮಾಡಿದ್ವಿ. ವಿಧಾನಸೌಧ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೂ 3 ಕಿಲೋಮೀಟರ್ ಹೋಗ್ಬೇಕು, 2 ಕಿಲೋಮೀಟರ್ ಆಗಿದೆ ನೋಡಿ ವಿಧಾನಸೌಧ. ಸೊ ಹೋಗ್ತಾ ಇದ್ದೀವಿ. ಸೊ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇದು ಬಂದು ವಾಕಥಾನ್ ಅಂತಾನೆ ಇದು ಇವೆಂಟು. ಏನು ಎಕ್ಸಾಕ್ಟ್ಲಿ ಮ್ಯಾರಥಾನು ಇಲ್ಲಾಂದ್ರೆ ಕಾಂಪಿಟೇಷನ್ ಅದಕ್ಕೆಲ್ಲ ಏನಕ್ಕೆ ಬಂದಿಲ್ಲ, ಜಸ್ಟ್ ಫಾರ್ ಫನ್ ರನ್ ತರ ಬಂದ್ವಿ. ಸೊ ವಾಕ್ ಮಾಡ್ಕೊಂಡು ಫಿನಿಶ್ ಮಾಡ್ತಾ ಇದ್ವಿ. ನನಗೇನಿಲ್ಲ ಗೈಸ್, ಓಡ್ಕೊಂಡೆ ಫಿನಿಶ್ ಮಾಡ್ತಾ ಇದ್ದೆ. ಇವನಿಂದ ವಾಕ್ ಮಾಡ್ತಾ ಗೈಸ್. ಇಲ್ಲಿ ಗೈಸ್ ಫ್ರೆಂಡ್ಗೋಸ್ಕರ ಮಾಡೋಣ ಬರೀ ತರಗೆ, ಏನ್ ದೊಡ್ಡ ತಲೆನೋವಲ್ಲ. See it now, I can feel it now. ಗೈಸ್ ನೋಡಿ ಶ್ರೇಯಸ್ ಇಲ್ಲಿ ಫಿನಿಶ್ ಮಾಡ್ತಾವನೆ. ಫಿನಿಶ್ ಮಾಡೋ, ಕೌಂಟ್ ಆಗಲ್ಲ ಟೈಮು. ಸೊ ಅಂತೂ ಇಂತೂ 5 ಕಿಲೋಮೀಟರ್ ಮ್ಯಾರಥಾನ್ ಮುಗಿಸಿ ಎಲ್ಲ ಪ್ಯಾಕಿಂಗ್ ನಡೀತಿದೆ. ಇಲ್ಲಿಂದ ಹೋಗೋದಷ್ಟೇ. ನೋಡಿ ಏನೋ ಅಲ್ಲಾಡಿಸ್ತಿದ್ದಾನೆ. ಇದು ಒಂದು ಶೂ ಕಂಡೀಷನು.
ಇದು ನನ್ನ ಶೂ ಕಂಡೀಷನ್ ಇಲ್ಲ, ಈ ಕಾಲ್ ಚೆನ್ನಾಗಿದೆ ರೀ. ಇದು ಎಷ್ಟೇ ಜೀವನ ಗೈಸ್, ಚೆನ್ನಾಗಿರೋರ್ಗು ಬೆಲೆ ಅಷ್ಟೇ, ಚೆನ್ನಾಗಿಲ್ಲ ಅಂದರೆ ಕೊಲೆ. ಗೈಸ್ ಮ್ಯಾರಥಾನ್ ಮುಗಿಸ್ಕೊಂಬಂದು ಮಲ್ಕೊಂಬಿಟ್ಟಿದೆ ಗೈಸ್, ಹೆವಿ ಟಯರ್ಡ್ ಆಗೋಗಿತ್ತು. ಸೊ ಬಂದು ಮಲ್ಕೊಂಡು ಇವಾಗ ಎದ್ದೆ. ಇವಾಗ ನಮ್ಮದು ಇವತ್ತು ಲೀಮಾದು ಬರ್ತಡೇ ಬೇರೆ ಗೈಸ್. ಸೊ ಅದಕ್ಕೆ ಅಲ್ಲಿ ಹೋಗಿ ಅವಳಿಗೆ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಕೊಡೋಣ ಅಂತ ಇವು ಫೋನ್ ಮಾಡಿದ್ದೆ, ಮನೇಲೇ ಇದ್ದೀನಿ ಅಂದು. ಸೊ ಕೇಕ್ ತೊಗೊಂಡೋಗಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಮನೆ ಹತ್ರ ಬಂದಿದ್ದೆ, ಎಷ್ಟೋ ಇವಾಗಲೂ 1 hour ಕಾಯಿಸ್ತಾನೆ ಗೈಸ್, ಬರೀ ಕಾಯಿಸೋದೇ ಆಗೋಯ್ತು. 2 ನಿಮಿಷ ಕಾಲಾಗಿ ಇವಾಗಲೇ ತೆಗೆದು ತೋರಿಸ್ತೀನಿ ಬೇಕಂದ್ರೆ. ಬರೀ ಕಾಯಿಸೋದೇ ಆಗೋಯ್ತು ಗೈಸ್. ಸರಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ, ಕೇಕ್ ತೊಗೊಂಡು ಮನೆ ಹತ್ರ ಹೋಗೋಣ. 2:24 ಮಿಸ್ ಕಾಲ್ ಕೊಟ್ಟ, 2:29 ಫೋನ್ ಮಾಡೋಣ. ಬರೀ ಓಳು ಗೈಸ್. ಇವಾಗ ಲೀಮಾ ಮನೆ ಹತ್ರ ಹೋಗ್ಬೇಕು, ಫಸ್ಟ್ ಕೇಕ್ ತೊಗೊಂಡು ಆಮೇಲೆ ಅವ್ರ ಮನೆ ಹತ್ರ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಜ್ಯೂಸ್ ಕುಡಿಯೋಣ ಅಂತ ನೋಡಿ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಸೊ ಸಂದೀಪ್ ಅಣ್ಣಂಗೆ ವೇಟ್ ಮಾಡ್ತಾ ಇದ್ವಿ, ಅವ್ರದ್ದು ಏನೋ ಕೆಲಸ ಆಯ್ತು ಅಂತ ಲೇಟ್ ಆಯಿತು. ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ನೆಕ್ಸ್ಟ್ ಏನೋ ಪ್ಲ್ಯಾನು? ಅಷ್ಟೇನಿಲ್ಲ, ಜ್ಯೂಸ್ ಕುಡಿಯೋ ತನಕ ಸಂದೀಪ್ ಅಣ್ಣ ಬರ್ತಾರೆ. ಬಂದಮೇಲೆ ಒಟ್ಟಿಗೆ ಕೇಕ್ ತೊಗೊಂಡು ಅಲ್ಲಿ ಮತ್ತೆ ಸರ್ಪ್ರೈಸ್ ಕೊಡೋಣ ಅಷ್ಟೇ. ಸೊ ಗೈಸ್ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಸಂದೀಪ್ ಅಣ್ಣನ ಮನೆಗೆ ಬಂದಿದ್ದೀವಿ, ಅವ್ರಿಗೆ ವೆಯ್ಟಿಂಗು. ಇವನ್ ಥರ ಎಲ್ಲ 1 hour ಕಾದಿದ್ದೀನಿ ಅಂತ ಹೇಳಲ್ಲ, ಬಂದು 2 ನಿಮಿಷ ಆಗಿದೆ ಅಷ್ಟೇ. ನೋಡಿ ಗೈಸ್ ಸಂದೀಪ್ ಅಣ್ಣನ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಫೋನ್ ಮಾಡಿದ್ವಿ ಬರ್ತಾ ಇದ್ದೀನಿ ಅಂದರು. ಅವ್ರು ಬಂದಿದ್ದ ತಕ್ಷಣ ಹೋಗಿ ಕೇಕ್ ತೊಗೊಂಡು ನೆಕ್ಸ್ಟ್ ಡೈರೆಕ್ಟ್ ಲೀಮಾ ಮನೆಗೆ. ಅವ್ರ ರಿಯಾಕ್ಷನ್ ಏನಿರುತ್ತೆ ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ ಏನು ರಿಯಾಕ್ಷನ್ ಕೊಡ್ತಾಳೆ ಅಂತ. ಹೌದು ಗೈಸ್ ಸಂದೀಪ್ ಅಣ್ಣ ಬಂದಿದ್ದಾರೆ ನೋಡಿ. ಹಾಯ್ ಅಣ್ಣ. ಒಂದು ನಿಮಿಷ ಅಣ್ಣ ಬಂದೆ ನಾನು ಎಲ್ಲ ಇರ್ತೀங்களா? ಸೊ ಗೈಸ್ ಅವ್ರು ಬ್ಯುಸಿ ಇದ್ದಾರೆ, ಸೊ ಅದಕ್ಕೆ ಬರಲಿ ಮಾತಾಡ್ಸೋಣ. ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅಮ್ಮ ಸ್ಪೆಷಲ್ಸ್, ಅಮ್ಮ ರೀಚ್ ಆಗಿದ್ದೀವಿ ನೋಡಿ. ಯಾಕೆ ತೊಗೊಳೋದು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಇಬ್ಬರು. ನೋಡೋಣ ಯಾಕೆ ತೊಗೊಳೋದು ಏನು ಅಂದ್ಬಿಟ್ಟು. ಸೊ ನಾವು ಬಂದಿರೋದು ಅಮ್ಮಾಸ್ಗೆ. ನೆಕ್ಸ್ಟ್ ಶ್ರೇಯಸ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನಂತೆ ಅಪ್ಪಾಸ್ ಅಂತ. ಏನಂತೀಯ? ಅಂಗಡಿ ಇದೆ, ಇದು ನೋಡಿರ್ಬೋದು, ಒಂದು ರೀಲ್ ನೋಡಿರ್ಬೋದು, ಮುಂದಿನ ಗಾಡಿ ಕೂತ್ಕೊಂಡಿರ್ತಾರೆ 4 ಜನ. ಸೊ ಅವಾಗ ಅಪ್ಪ ಅಂತ ಹೆಸರು ಅಪ್ಪಾಸ್ ಅಂತ ಇರ್ಬೋದು. ಏನಂತೀರ? ಪ್ರೌಡ್ ಫೀಲಿಂಗ್ ಇದೆ. ಸರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸಪೋರ್ಟ್ ಮಾಡಿ. ಫೈನಲಿ ಮೋಮೋಸ್ ಕೇಕ್ ತಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಮೋಮೋಸ್ ಕೇಕ್ ಮೇಲ್ಗಡೆ ಎಲ್ಲ ಜಾನ್ ಅಂತ, ಹ್ಯಾಪಿ ಬರ್ಡೇ ಜಾನ್ ಅಂತ. ಸ್ಟೋರಿ ಇದರಲ್ಲ ಫೀಡಲ್ಲೆಲ್ಲ ಹಾಕ್ತಾಳಪ್ಪ, ಆಮೇಲೆ ಸ್ನ್ಯಾಪ್ಚಾಟ್ ಎಲ್ಲ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಸೊ ಗೈಸ್ ಇವಾಗ ಏನಾಯ್ತು ಗೊತ್ತಾ, ನಾವು ಕೇಕ್ ಸೆಲೆಕ್ಟ್ ಮಾಡ್ತಾ ಇದ್ವಿ. ಬಟ್ ನಾವು ಒಂದು ಯೋಚನೆ ಏನ್ ಮಾಡ್ಲಿಲ್ಲ ಅಂದ್ರೆ, ಕೇಕ್ ನಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದ್ ನೋಡ್ತಾ ಇದ್ವಿ, ಅವಳಿಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ಅದ್ ನೋಡ್ಲೇ ಇಲ್ಲ. ಶ್ರೇಯಸ್ ಲಾಲಿಪಾಪ್ ಬೇಕು ಅಂತ ಇಸ್ಕೊಟ್ಟಿದ್ವಿ ನೋಡಿ ಗೈಸ್. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಸೊ ಗೈಸ್ ಕೇಕ್ ತಗೊಂಡು ಹೊರಟಿದ್ದೀವಿ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಲೀಮಾ ಮನೆ, ಅಲ್ಲೋಗಿ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್. ಸೊ ಗೈಸ್ ಹೂವು ತಗೊಳಕ್ ಬಂದಿದ್ದೀವಿ. ನೆಕ್ಸ್ಟ್ ಅದೇ ಕೊಡೋಣ, ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಹೂವು ತಗೊಳ್ಳೋಣ ಅಂತ ಬಂದಿದ್ದೀವಿ. ಅವಾಗಿಂದ ನಿಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾನೆ ಇಲ್ಲ, ಇಲ್ಲೇ ಸುತ್ತಾಡ್ತಾ ಇದೀವಿ. ಆದಷ್ಟು ಬೇಗ ಹೋದ್ರೆ ಸಾಕು. ಶ್ರೇಯಸ್ ಏನೋ ಹೇಳ್ಬೇಕಂತೆ ಫ್ಲವರ್ ಬಗ್ಗೆ ಒಂದು ಕಮೆಂಟ್. ಏನ್ ಮಚ್ಚ? ವುಮೆನ್ ಲವ್ ಕ್ಲಾಸ್ ಅಂಡ್ ಮೆನ್ ಲವ್ ವುಮೆನ್. ಶ್ರೇಯಸ್ ಏನಕ್ಕೆ ಹುಡುಗಿರ ಬಗ್ಗೆ ಮಾತಾಡ್ತಾನೆ ಅಂದ್ರೆ, ಅವ್ನು ರವಿಚಂದ್ರನ್ ಫ್ಯಾನ್. ಇನ್ನೊಂದು ಏನಂತಂದ್ರೆ ಅವನು ತುಂಬಾ ರಸಿಕ, ದೊಡ್ಡ ರಸಿಕ. ಒಂದ್ಸತಿ ನೋಡಿದ್ರೆ ಶ್ರೇಯಸ್ ಲೊಕೇಶನ್ ರೀಚ್ ಆಗಿದ್ದೀವಿ ನೋಡಿ. ಬರ್ಡೇಗಲ್ಲ ಭಿಕ್ಷುಕಿ. ಬನ್ನಿ ಹೋಗೋಣ ಇವಾಗ. ತಗೋ ತಗೋ. ಹ್ಯಾಪಿ ಬರ್ಡೇ. ನಾವ್ ಅದ್ರಲ್ಲಿ ಎತ್ತಿದ ಕೈ. ಬಾ ಹೋಗೋಣ. ತುಂಬಾ ಗಿಫ್ಟ್ ಕೊಡ್ತಿದ್ದಾರೆ.
ತುಂಬಾ ಖುಷಿ ಆಯ್ತು ಅಣ್ಣ. ಕೈಯಲ್ಲಿ ಹಿಡಿಯಕ್ ಆಗದೆ ಎಷ್ಟು ದೊಡ್ಡ ಗಿಫ್ಟ್ ಇದೆ. ನಿನ್ಕಿಂತ ದಪ್ಪ ಇದೆ. ನನಗಿಂತ ತುಂಬಾ ದಪ್ಪ ಇದೆ. ಎಲ್ಲ ಕೊಟ್ಟಿರ್ತಾರ. Roses from Ooty, you become naughty. ಅಯ್ಯೋ I'm a cutie. without a beauty. She looks like Bani. ರೆಡಿಯಾಗಿ ಬಂದಾಳಂತ ಅವಾಗ ಹೆಂಗಿದೆ ಇವಾಗ ಹಂಗಿದ್ದಾಳೆ. ಕಫ ಕಟ್ಟಿದೆ ಕಬಾಬ್ ಬಂತು. ನೋಡಿ ಗೈಸ್ ಇವಾಗ ಗೊತ್ತಾಗತ್ತೆ ಅವಾಗ ಹೆಂಗಿತ್ತು ಇವಾಗ್ಲೂ ಅಡಿಗೆ ಇದೆ. ಏನು ಬೇಬಿ ಮಾಡ್ದ ಮೊಮೋಸ್ ಬಟರ್ಫ್ಲೈ ಎಲ್ಲ ಇದೆ. ಮೊಮೋಸ್ ಇದೆ ನೋಡು. ಮಮ್ಮಿ ಇಲ್ಲಿಂದ ಹೊರಟಿದೀವಿ ಇವಾಗ. ನೆಕ್ಸ್ಟ್ ಮನೆಗೆ ಹೋಗ್ತೇವೆ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ ಗೈಸ್. ಇವತ್ತು ಏನ್ ಸ್ಪೆಷಾಲಿಟಿ ಅಂದ್ರೆ ಬರ್ಡೇ ಕಲ್ ವ್ಲಾಗ್ ಎಂಡ್ ಮಾಡ್ಸೋಣ. ಏನಂತ ಹೆಣ್ ಮಾಡ್ಲಿ? ಸತ್ತೋಗು ಏನೋ ಇವತ್ತು ಹುಟ್ಟಿದಬ್ಬ ನಾ 21 ಇಯರ್ಸ್ ಅಣ್ಣ. ಅದಕ್ಕೆ ಏನ್ ಅದಕ್ಕೆ? ಏನ್ ಮಾಡೋಣ? 21 ವರ್ಷ ನೀವು ಭೂಮಿಗೆ ಬಂದು ಎಷ್ಟು ಯಾಕೆ? ಇವತ್ತಿಗೆ 21 ಅದು ಅವಳು ತಪ್ಪಲ್ಲ. ನನ್ ತಪ್ಪಲ್ಲ ಗೈಸ್. ನನ್ ತಪ್ಪಂತೂ ಅಲ್ಲ ಅದು. ಏನು ನನ್ ತಪ್ಪಂತೂ ಅಲ್ಲ ಅದು. ಸೊ ಓಕೆ ಗೈಸ್ ವ್ಲಾಗ್ ಇಲ್ಲ ಎಂಡ್ ಮಾಡ್ತೀರಿ. ಬೆಳಗ್ಗೆ ಮ್ಯಾರಥಾನು ಅದಾದ್ಮೇಲೆ ಇವಾಗ ಬರ್ಡೇ ಫುಲ್ ಟಯರ್ಡ್ ಆಗಿದೆ. ಸಂಜೆ ಕಂಟಿನ್ಯೂ ಮಾಡ್ಬೇಕಲ್ಲ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಶ್ರಾಕ್. ಡೋಂಟ್ ಮಿಸ್ ಇಟ್.